ಹಲೋ ಗಾಯ್ಸ್, ಗುಡ್ ಆಫ್ಟರ್ನೂನ್. ಇವತ್ತಿನ ಮಿನಿ ಲಾಗ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂತಂತಂದರೆ ಇವತ್ತು ನನ್ನ ಶೂಟಿಂಗ್ ಬ್ರೇಕ್ ಇತ್ತು. ಸೊ ಬ್ರೇಕ್ ಇರುವಾಗ ನಾನು ಆಲ್ಮೋಸ್ಟ್ ಹೋಗೋದೇ ಹಬೀಬಾ ಮನೆ ಕಡೆ. ಸೊ ಅವಳ ಮನೆ, ನಾನು ಗಾಡಿ ತೊಗೊಂಡು ಹೊರಟಿದ್ದೆ ಅವಳ ಮನೆ ಕಡೆ. ಮನೇಲಿ ಕೆಲಸ ಎಲ್ಲ ಮುಗಿಸಿ ಅವಳ ಮನೆ ಕಡೆ ಹೊರಟೆ. ಸೊ ಯಾಕೋ ಇವತ್ತು ಒಂದು ವರ್ಡು ತಲೆಗೆ ಬಂತು. ಏನಪ್ಪ ಅಂತಂತಂದರೆ, ಜನ ನಾವು ಹೆಂಗಿದ್ರೂ ಮಾತಾಡ್ತಾರೆ, ಒಳ್ಳೆ ಬಟ್ಟೆ ಹಾಕಿದ್ರು ಮಾತಾಡ್ತಾರೆ, ಚೆನ್ನಾಗಿದ್ರೂ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ, ವಾಟ್ ಎವರ್ ನಾವು ಏನೇ ಮಾಡಿದ್ರೂ ಮಾತಾಡ್ತಿರ್ತಾರೆ. ಸೊ ಹಾಗಾಗಿ ನಾವು ಅವ್ರು ಮಾತಾಡ್ತಾರೆ ಅನ್ನೋ ಒಂದು ಇದಕ್ಕೋಸ್ಕರ ನಾವು ಬದುಕಬಾರ್ದು. ನಮಗೋಸ್ಕರ ನಾವು ಬದುಕಬೇಕು, ನಮ್ಮ ನಂಬಿರೋರಿಗೋಸ್ಕರ ಬದುಕಬೇಕು. ಯಾಕೋ ಇದನ್ನು ಹೇಳಬೇಕು ಅಂತ ಅನಿಸ್ತು, ಹೇಳಿದೆ. ತಪ್ಪಿದಲ್ಲಿ ದಯವಿಟ್ಟು ಕ್ಷಮಿಸಿ. ಫೈನಲಿ ನಾನು ಬಂದಿತ್ತು ಹಬೀಬಾ ಮನೆ ಕಡೆ ಬಂದೆ. ಆ್ಯಕ್ಚುಲಿ ಅವಳು ಮಲಗಬೇಕಾದ್ರೆ ನನಗೆ ಹೇಳಿ ಮಲಗಿದ್ಲು, ವಿಂಡೋಸಲ್ಲಿ ಕೀ ಇಟ್ಟಿರ್ತೀನಿ ಅಂತ. ನೋಡಿ ನಾನು ಕೀ ತಗೊಂಡು ಓಪನ್ ಮಾಡಿ ಅವಳನ್ನ ಎಬ್ಬರಿಸಿ ನಾನು ರೆಡಿಯಾಗಿ ಬಂದಿದ್ದೆ. ಎಲ್ಲಿಗಪ್ಪ ಅಂತಂದರೆ ಒನ್ ಆಫ್ ಮೈ ಬೆಸ್ಟ್ ಪ್ಲೇಸ್ ಅದು ಅಂತ ಹೇಳ್ಬೋದು. ನಾವು ಕ್ಲಾಸಿಗೆ ಹೋಗಬೇಕು ಅಂತಂತಂದರೆ ತುಂಬ ಇಷ್ಟಪಟ್ಟು ತಿಂತಾ ಇದ್ದಿತ್ತೊಂದು ಮಶ್ರೂಮ್ ಫ್ರೈಡ್ ರೈಸ್ ಆ್ಯಂಡ್ ಪನ್ನೀರ್ ಫ್ರೈಡ್ ರೈಸ್ ತಿಂತಾಯಿದ್ವಿ. ಸೊ ನಮ್ಗೆ ತುಂಬ ಫೇವ್ರೆಟ್ ಪ್ಲೇಸ್ ಆ್ಯಕ್ಚುಲಿ ಹೇಳಬೇಕು ಅಂತಂತಂದರೆ. ಕೆಳಗಡೆ ಬಂದಲ್ಲ ಅಂಕಲ್ ಆಂಟಿ ಮಾತಾಡ್ಸಿದ್ರು ಅಂತ ಅಂದ್ಬಿಟ್ಟು ಅವ್ರ ಜೊತೆ ಮಾತಾಡಿಕೊಂಡು ಮತ್ತೆ ನಮ್ಮ ಪ್ರಯಾಣನ ಜಯನಗರ ತೌಗ್ ಬ್ಲ್ಯಾಕ್ ಕಡೆ ಬಂದ್ವಿ. ಬರ್ತಾ ಬನಶಂಕರಮ್ಮನ ನೋಡಿಕೊಂಡು ಒಂದು ವಿಸಿಟ್ ಮಾಡಿಕೊಂಡು ಬಂದು ನಾವು ತಿನ್ನೋದಕ್ಕೆ ಶುರು ಮಾಡಿದ್ವಿ. ಹಾಗೆ ಬರಬೇಕಾದ್ರೆ ನಮ್ಮ ಮೋಹನ್ ಅಕ್ಕಂಗೂ ಕಾಲ್ ಮಾಡಿದ್ವಿ, ಅಕ್ಕ ಬನ್ನಿ ಈ ಥರ ತಿಂತಿದ್ದೀವಿ, ನೀವು ನೆನಪಾದ್ವಿ ಬನ್ನಿ ಅಂತ ಕರೆದ್ವಿ. ಸೊ ಅಕ್ಕನೂ ಬಂದರು. ಇವರಂತೂ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹೇಳ್ಬೇಕಂದ್ರೆ ಇವ್ರ ಬಗ್ಗೆ ಹೇಳ್ಬೇಕಂತಂದರೆ, ಇವರು ನಾವು ತಿಂತೀವಲ್ಲ ಮಶ್ರೂಮ್ ಫ್ರೈಡ್ ರೈಸ್, ಅದರ ಮ್ಯಾನೇಜರಾಗಿ ವರ್ಕ್ ಮಾಡೋದು. ಆ್ಯಕ್ಚುಲಿ ಈ ಕಾಲೇಜ್ ಮುಂದೆನೇ ಇರೋದು ಇದು. ಸೊ NMVR ಕಾಲೇಜ್ ಅಂತ. ಸೊ ಅದ್ರ ಆಪೋಸಿಟ್ ಇರೋದೇ ಈ ಶಾಪು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರುತ್ತೆ ಗುರು. ಯಾರಾದ್ರು ತಿನ್ನಬೇಕು ಅಂತ ಹೆಸರು ದಯವಿಟ್ಟು ಒಂದ್ಸರಿ ವಿಸಿಟ್ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದನ್ನು ಮುಗಿಸ್ಕೊಂಡು ನಾವು ಹೋಗಿತ್ತು ಒನ್ ಆಫ್ ಮೈ ಫೇವ್ರೆಟ್ ಕಾಫಿ ಶಾಪ್ ಅಂತ, ಅಂಕಲ್ ಕಾಫಿ ಶಾಪ್ ಅಂತ ಇದೆ. ಸೊ ಅಲ್ಲೋದ್ರೆ ಇವರೆಲ್ಲ ನಮ್ಮನ್ನು ತುಂಬ ಫೈಂಡ್ ಔಟ್ ಮಾಡ್ತಿರ್ತಾರೆ ಅವಾಗವಾಗ. ಇವ್ರ ನೇಮ್ ಬಂದು ಶಬರಿ, ಇನ್ನೊಬ್ಬರು ಬಂದು ದೀಪಕ್ ಅಂತ. ಸೊ ಇವರಿಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಫೈನಲಿ ನಾವು ಅದನ್ನು ಮುಗಿಸ್ಕೊಂಡು ಹೊರಟಿದ್ದೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಟ್ವಿ. ಸೊ ಹೇಳಬೇಕಾ, ಟ್ರಾಫಿಕ್ ಟೈಮ್ ಬೆಂಗಳೂರು ಅಂದಮೇಲೆ ಟ್ರಾಫಿಕ್ ಇದ್ದೇ ಇರುತ್ತೆ ನೋಡಿ. ಯಾವ ರೇಂಜಿಗೆ ಟ್ರಾಫಿಕ್ ಇರುತ್ತೆ ಅಂತಂತಂದರೆ ತಲೆ ಬಿಸಿ ಆಗ್ಬಿಡುತ್ತೆ ಗುರು. ಏನಕ್ಕಾದ್ರೂ ನಾವು ರೋಡಿಗೆ ಬರ್ತೀವೋ ಗಾಡಿ ಎತ್ಕೊಂಡು ಅನ್ನಷ್ಟು ಬೇಜಾರಾಗುತ್ತೆ, ಎಕ್ಸ್ಪೆಷಲಿ ಬೆಂಗಳೂರಲ್ಲಿ. ಹಾಗೆ ಮುಗಿಸ್ಕೊಂಡು ನಮ್ಮ ಪ್ರಯಾಣನ ಸಾಗಿಸ್ಕೊಂಡು ನಾವು ಹೊರಟಿದ್ದೆ ಚಿಕ್ಕಪೇಟೆ ಕಡೆ. ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನೇ ಮುಗಿಸ್ಕೊಂಡು ನಾವು ಹಾಗೆ ದರ್ಗಾ ಕಡೆ ಹೋದ್ವಿ. ದರ್ಗಾ ಅಂದರೆ ಏನೋ ಒಂಥರ ಪವರ್ಫುಲ್ ಅಂತ ಅನಿಸುತ್ತೆ ನನಗೆ ಅವತ್ತಿನ ದಿವಸ. ಜಾತಿ ಯಾವುದಾದ್ರೇನು, ಧರ್ಮ ಒಂದೇ ಅನ್ನೋ ಒಂದು ಸ್ವಭಾವ ನಮ್ಮದು. ಅಪ್ಪ ಹೇಳ್ಕೊಟ್ಟಿತ್ತು ಬುದ್ಧಿ ಅದು. ನೋಡಿ ಇವಳು ನನ್ನ ವೀಡಿಯೋ ಮಾಡಬೇಡ ಅಂತಂದರೂ ವೀಡಿಯೋ ಮಾಡ್ತಿರ್ತಾಳೆ. ಫೈನಲಿ ನಾವು ಬಂದು ಟೆಂಪಲ್ ಹತ್ರ ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಟೆಂಪಲ್ ಮೀನ್ಸ್ ನಾನು ನಮ್ಮ ಭಾಷೆಯಲ್ಲೇ ಟೆಂಪಲ್ ಅಂತ ಹೇಳ್ತೀನಿ, ಬಟ್ ಅವ್ರ ಭಾಷೆಯಲ್ಲಿ ಅದನ್ನು ದರ್ಗಾ ಅಂತ ಕರೀತಾರೆ. ಸೊ ಪವರ್ಫುಲ್ ದೇವ್ರೆ ಅಂತಲೇ ಹೇಳ್ಬೋದು. ನೋಡಿ ದರ್ಗಾ ಎಷ್ಟು ಚೆನ್ನಾಗಿದೆ. ನಮ್ಮ ಒಂದು ಧರ್ಮದವರು ದರ್ಗಾಕ್ಕೂ ಹೋಗ್ತಾರೆ ಅಂತಂತಂದರೆ ಅಲ್ಲಿ ನಂಬಿಕೆ ಇರೋದ್ರಿಂದನೇ ಹೋಗ್ತಾರೆ. ಬಿಕಾಸ್ ನಾವು ಎಲ್ಲ ದೇವ್ರನ್ನೂ ಒಂದೇ ಅಂತ ನಾವು ಪೂಜಿಸ್ತೀವಿ. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಹೊರಟಿದ್ದೆ ರಿಚ್ಮಂಡ್ ಸರ್ಕಲಲ್ಲಿರೋ ದರ್ಗಾ. ಅದು ಅವಳಿಗೆ ತುಂಬ ಬೇಕು ಅಂತ ಕರ್ಕೊಂಡು ಹೋಗಿತ್ತು ಅವಳು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ದರ್ಗನು. ಎಷ್ಟು ನೀಟ್ನೆಸ್ ಆಗಿತ್ತು ಅಂತಂದರೆ ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಹೋಗಿದ ತಕ್ಷಣ ಒಂಥರ ಮೈಯೆಲ್ಲ ಒಂಥರ ರೋಮಾಂಚನ ಆಯಿತು. ಸೊ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಕೊಬೋದು. ಹೇಳಿದ್ನಲ್ಲ, ಯಾವುದಾದ್ರೇನು ದೇವರ ಜಾತಿ ಬೇರೆ, ಧರ್ಮ ಒಂದೇ ಅಂತ. ಸೊ ನನಗದೇ ನನ್ನ ಭಾವನೆ. ಏನಾದರೂ ತಪ್ಪಿದಲ್ಲಿ ದಯವಿಟ್ಟು ಕ್ಷಮಿಸಿ. ಮುಂದಿನ ಮಿನಿ ಲಾಗ್ ಮುಂದಿನ ದಿನ. ಟಾಟಾ, ಗುಡ್ ಬೈ.